ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಷಾಢ ಶುಕ್ರವಾರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಆಷಾಢದ ಶುಕ್ರವಾರ ಈಗಾಗಲೇ 2 ಶುಕ್ರವಾರ ಕಳೆದು ಹೋಯ್ತು. 3ನೇ ಶುಕ್ರವಾರಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದೀರಿ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ. ಅದರಲ್ಲೂ ಮಹಾಲಕ್ಷ್ಮಿ ಪೂಜೆಯನ್ನ ಪ್ರತಿಯೊಬ್ರು ಸಹ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಮಾಡೋದು, ಮಧ್ಯಾಹ್ನ ಮಾಡೋದು, ಸಾಯಂಕಾಲ ಮಾಡೋದು. ಎಷ್ಟೋ ಜನಕ್ಕೆ ಇವತ್ತಿಗೂ ಸಹ ಡೌಟು, ಮಹಾಲಕ್ಷ್ಮಿನ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು, ಎಷ್ಟು ಗಂಟೆಲಿ ಪೂಜೆ ಮಾಡ್ಬೇಕು. ನೋಡಿ, ಲಕ್ಷ್ಮೀ ಪೂಜೆಗೆ ಇರ್ತಕ್ಕಂತಹದ್ದೇ ಗೋಧೂಳಿಯ ಸಮಯ. ಅಂದ್ರೆ ಸೂರ್ಯ ಮುಳುಗ್ತಾ ಇರ್ಬೇಕು, ನೀವು ಆಗ ಮನೆಯಲ್ಲಿ ದೀಪ ಹಚ್ತಾ ಇರ್ಬೇಕು. ಅಲ್ಲಿ ಕತ್ತಲಾಗ್ತಾ ಇರ್ಬೇಕು, ನಿಮ್ಮ ಮನೆ ಬೆಳಕಾಗ್ತಾ ಇರ್ಬೇಕು. ಇಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯನ್ನ ನೀವು ಮನೆಯ ಒಳಗಡೆ ಕರೆದು ನೀವು ಪೂಜೆಯನ್ನ ಮಾಡುವಂಥದ್ದು. ನೋಡಿ, ಮನೆಯ ಬಾಗಿಲಿನಲ್ಲಿ ಒಂದ್ ಕಡೆ ಜ್ಯೇಷ್ಠಾಲಕ್ಷ್ಮಿಯು, ಇನ್ನೊಂದು ಕಡೆ ಮಹಾಲಕ್ಷ್ಮಿಯು ನಿಂತಿರ್ತಾರಂತೆ. ಜ್ಯೇಷ್ಠಾಲಕ್ಷ್ಮಿ ಅಂದ್ರೆ ಅರಿಷ್ಟಲಕ್ಷ್ಮಿ, ಅನಿಷ್ಟಲಕ್ಷ್ಮಿ. ಅವಳು ಮನೆ ಒಳಗಡೆಗೆ ನೋಡ್ತಾ ಇರ್ತಾಳಂತೆ, ಒಳಗಡೆಗೆ ಬರೋದಕ್ಕೆ. ಇನ್ನು ಮಹಾಲಕ್ಷ್ಮಿಯು ಮನೆಯ ಹೊರಗಡೆಗೆ ನೋಡ್ತಿರ್ತಾಳಂತೆ, ಅಂದ್ರೆ ಆಚೆಗೆ ಹೋಗೋದಕ್ಕೆ. ಒಬ್ಳು ಮನೆಗೆ ಒಳಗಡೆ ಬರೋದಕ್ಕೆ ಅನಿಷ್ಟವು, ಮನೆಯ ಹೊರಗಡೆ ಹೋಗೋದಕ್ಕೆ ಅದೃಷ್ಟವು ಕಾಯ್ತಾ ಇರುತ್ತೆ. ನೀವು ಮನೆಯಲ್ಲಿ ಸ್ತ್ರೀಯರು ಯಾವ ರೀತಿಯಾಗಿ ಆ ಸಂದರ್ಭವನ್ನ ಉಪಯೋಗಿಸಿಕೊಂಡು ಮಹಾಲಕ್ಷ್ಮಿಯನ್ನ ಒಳಗೆ ಕರೀತಾ ಅನಿಷ್ಟ ದರಿದ್ರ ಲಕ್ಷ್ಮಿಯನ್ನ ನೀವು ಆಚೆಗೆ ಕಳಿಸ್ತೀರಾ ಅನ್ನೋದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಸ್ಥಾನ ನಿರ್ಧಾರವಾಗ್ತದೆ. ಹಾಗಾಗಿಯೇ ಪ್ರತಿಯೊಬ್ರು ಅಷ್ಟೇ ಸಂಧ್ಯಾ ಕಾಲದಲ್ಲಿ ಮನೆ ಮುಂದೆ ನೀರನ್ನ ಹಾಕಿ, ಸಗಣಿ ನೀರು ಸಾಧ್ಯವಾದವ್ರು ಸಗಣಿ ನೀರು ಹಾಕಿ, ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀರನ್ನ ಹಾಕಿ, ರಂಗೋಲಿಯನ್ನ ಹಾಕಿ, ಹೊಸಲಿಗೆ ಅರಿಶಿನ ಕುಂಕುಮವನ್ನೆಲ್ಲ ಇಟ್ಟು ಮಹಾಲಕ್ಷ್ಮಿಗೆ ಆಡಿ ವ್ರತ ಪೂಜೆ ಅಂತಾನೇ ಪುಸ್ತಕ ಸಿಗತ್ತೆ. ಆಡಿ ವ್ರತ ಪೂಜೆ, ಮಹಾಲಕ್ಷ್ಮಿ ಪೂಜೆ ಅನ್ನುವಂಥ ಪುಸ್ತಕವೇ ಸಿಗತ್ತೆ. ಅದನ್ನ ತಗೊಂಡು ಅದರಲ್ಲಿ ಹೇಳಿರುವ ಹಾಗೆ ಕಂಕಣಗಳನ್ನ ಧರಿಸಿ ಪೂಜೆಯನ್ನ ಮಾಡ್ತಕ್ಕಂಥದ್ದು, ನಿಮ್ಮ ಇಷ್ಟದ ಆಲಯಗಳಿಗೆ ಭೇಟಿಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ಎಷ್ಟೋ ಜನ ನಮಗೆ ಪ್ರಶ್ನೆಯನ್ನು ಸಹ ಕೇಳಿದ್ರು, ಏನಂತ ಗುರುಗಳೇ, ನಮ್ಮ ನಾಡಿನ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಈ ಆಷಾಢದ ಶುಕ್ರವಾರದ ದಿವಸ ಹೋದ್ರೆ ನಮ್ಮ ಬದುಕು ಬದಲಾವಣೆ ಆಗತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಾನ್ ಹೇಳೋದು ಇಷ್ಟೇ, ನೋಡಿ, ಆಷಾಢದ ಶುಕ್ರವಾರದ ದಿವಸನೇ ಅಮ್ಮನವರೇನು ಅಲ್ಲಿ ನೆಲೆಸಿರೋದಿಲ್ಲ. ವಿಶೇಷವಾಗಿ ಚಾಮುಂಡೇಶ್ವರಿ ಅಮ್ಮನವರನ್ನ ಆಷಾಢದ ಶುಕ್ರವಾರನೇ ದರ್ಶನ ಮಾಡ್ಬೇಕು ಅಂತ ಏನಿಲ್ಲ. ಬೇರೆ ಶುಕ್ರವಾರಗಳು, ಬೇರೆ ಮಂಗಳವಾರಗಳು, ಬೇರೆ ಮಾಸಗಳಲ್ಲೂ ನೀವು ದರ್ಶನವನ್ನು ಮಾಡ್ಕೋಬಹುದು. ಆಷಾಢದಲ್ಲೇ ಹೋಗಿ 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 ಮುಗಿಬಿದ್ದು ಇರೋದೇ ಬೆಟ್ಟ ಚಿಕ್ಕದು. ಆ ಬೆಟ್ಟದಲ್ಲಿ 100 ಜನ ಸೇರ್ಕೊಳ್ಳೋ ಜಾಗದಲ್ಲಿ 1 ಲಕ್ಷ ಜನ ಸೇರ್ಕೋತೀರಾ. ಆ 1 ಲಕ್ಷ ಜನ ಸೇರ್ಕೊಂಡು ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳ್ತೀರಿ. ನಾವು ಸಹ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಲ್ವಾ. ಆಷಾಢ ಶುಕ್ರವಾರನೇ ಅಮ್ಮನವರನ್ನ ಯಾಕೆ ನೋಡ್ಬೇಕು ಅನ್ನೋಂತ ಹುಚ್ಚಾಟಗಳನ್ನ ಮಾಡ್ತೀರಿ. ಅದು ಫಸ್ಟ್ ಆ ತಲೆಯಿಂದ ಭ್ರಮೆಯಿಂದ ಆಚೆ. ಚಾಮುಂಡಮ್ಮ ಯಾವಾಗ್ಲೂ ಅಲ್ಲೇ ಇರ್ತಾಳೆ, ಎಲ್ಲಿಗೂ ಹೋಗಲ್ಲ. ಆಷಾಢ ಶುಕ್ರವಾರನೇ ನೀವು ಹೋಗಿ ನೋಡಿದ ತಕ್ಷಣ, ಕೈ ಮುಗಿದು ಪ್ರಾರ್ಥನೆ ಮಾಡಿದ ತಕ್ಷಣ ಅಮ್ಮ ಅಸ್ತು ತಥಾಸ್ತು ಅಂತ ಹೇಳಿ ನಿಮ್ಗೇನ್ ವರ ಕೊಟ್ಬಿಡೋದಿಲ್ಲ. ಬೇರೆ ದಿವಸ ಹೋದ್ರೆ ಮುಖ ತಿರುಗಿಸ್ಕೊಂಡ ಮುಖ ಏನು ಗೋಡೆ ಕಡೆಗೆ ನೋಡ್ಬಿಡಲ್ಲ ಚಾಮುಂಡಮ್ಮ. ಯಾವಾಗ ಹೋದ್ರು ನನ್ನ ಮಕ್ಕಳೇ ನೀವೆಲ್ಲರೂ ಬನ್ನಿ ಅಂತ 2 ಕೈಗಳನ್ನು ಚಾಚಿ ತಬ್ಕೊಳ್ಳೋಳು ನಮ್ಮ ಚಾಮುಂಡಮ್ಮ. ಹಾಗಾಗಿ ಆಷಾಢ ಶುಕ್ರವಾರನೇ ಅಯ್ಯೋ ನಾನು ಬೆಟ್ಟ ಹತ್ಕೊಂಡ್ ಹೋಗ್ತೀನಿ, ಬೇರೆ ದಿನ ಬೆಟ್ಟ ಹತ್ತಿದ್ರೇನು ನಿಮಗ್ ಚಾಮುಂಡಮ್ಮ ಒಲ್ಲೆ ಅಂತಾಳೇನು, ಅಥವಾ ಒರಳಿಗೆ ಹಾಕಿ ಕುಟ್ತಾಳೇನು, ಬರಬೇಡ್ರಿ ಅಂತ ಮೊದಲ ಅರ್ಥ ಮಾಡ್ಕೋಬೇಕು. ನಮಗೆ ಸೀಮಿತ ಇವಾಗ ನಿಮ್ಮನೆ ಎಷ್ಟೋ ಒಂದ್ ಅಗಲ ಇರುತ್ತೆ, ಒಂದ್ 50 ಜನ ಮನೆಯೊಳಗೆ ಆರಾಮಾಗಿರ್ಬಹುದು. ಯಾವ್ದೋ ಒಂದ್ ಮದ್ವೆನೋ ಫಂಕ್ಷನ್ ಅಥವಾ ಇನ್ನೊಂದೇನೋ ಹುಟ್ಟೋ ಸಾವೋ ಏನೋ ಒಂದ್ ನಡೀತು, ಒಟ್ಟಿಗೆ ಒಂದು 200 ಜನ ಬಂದ್ಬಿಟ್ರು, ಏನ್ ಮಾಡ್ತೀರಾ? ಅಸ್ತವ್ಯಸ್ತಗಳು ನಡೆಯುತ್ತವೆ. ಅದನ್ನ ನೀವುಗಳೇ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಬೇರೆ ಇನ್ಯಾವುದೋ ರೀತಿಯಾಗಿ ಪುಕಾರ್ಗಳನ್ನ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹಬ್ಸ್ಕೊಳ್ಳೋದಲ್ಲ. ಮತ್ತು ಆಷಾಢ ಶುಕ್ರವಾರ ದಿನಾನೇ ಚಾಮುಂಡಮ್ಮನ ದರ್ಶನ ಮಾಡಿದ್ರೆ ಅದೃಷ್ಟ ಅನ್ನೋದು ನಿಮ್ಮ ದಡ್ಡತನ, ನಿಮ್ಮ ಒಂದು ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ಪರಮಾವಧಿ. ಅದನ್ನ ಬೇರೆಯವರು ಬಂಡವಾಳ ಮಾಡ್ಕೋತಿದ್ದಾರೆ, ನೀವು ಆ ಬಂಡವಾಳಕ್ಕೆ ದಾಳವಾಗ್ತಾ ಇದ್ದೀರಾ ಅಷ್ಟೇ. ಹಾಗಾಗಿ ಆಷಾಢ ಶುಕ್ರವಾರದಲ್ಲಿ ನಿಮ್ ಪಾಡಿಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಅಮ್ಮ ದೇವಿ ಚಾಮುಂಡಮ್ಮ ಅಂತ ಕೈ ಮುಗಿರಿ. ಸಾಧ್ಯವಾದವ್ರು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಯಾವಾಗ ದರ್ಶನದ ಭಾಗ್ಯ ಸಿಗುತ್ತೋ ಅವಾಗ ದರ್ಶನ ಮಾಡ್ಕೊಳ್ಳಿ. ನಾನು ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಅವ್ರು ಯಾರನ್ನೋ ಒಳಗ್ ಬಿಟ್ರು, ಇವ್ರು ಯಾರನ್ನೋ ಒಳಗ್ ಬಿಟ್ರು ಅಲ್ಲ. ಅವ್ರವ್ರ ಪ್ರಾಪ್ತಿ ಏನೇನ್ ಪಡ್ಕೊಂಡ್ ಬಂದಿರ್ತಾರೋ ಅವ್ರವ್ರಿಗೆ ಫಸ್ಟ್ ಈ ಒಂದು ಇಂತಹದ್ದೇ ಮಾಸದಲ್ಲೇ ದೇವರಿಗೆ ನಾನು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು, ರಾತ್ರಿ ಎಲ್ಲಾ ಕ್ಯೂನಲ್ಲಿ ನಿಂತ್ಕೊಂಡು
ರಾತ್ರಿ ಕ್ಯೂನಲ್ಲೇ ಮಲಗಿದ್ದು, ಬೆಳಗ್ಗೆ ಸ್ನಾನ ಇರಲ್ಲ, ಏನಿಲ್ಲ, ಅಲ್ಲೇ ಕುಕ್ಕರಿಸಿರ್ತೀರಾ, ಅಲ್ಲೇ ಮಲ್ಕೊಂಡಿರ್ತೀರಾ, ಮತ್ತ ಅಲ್ಲೇ ತಿನ್ನೋದು ಕುಡಿಯೋದು ಎಲ್ಲ ಮಾಡ್ಕೊಂಡು ಹಂಗೆ ಮೈಲಿಗೆನಲ್ಲೇ ಒಳಗ್ ಹೋಗಿ ದರ್ಶನ ಬೇಕು ಅಂತ ಕೇಳ್ತೀರಾ. ಕೆಲವೊಂದನ್ನ ನೀವುಗಳು ಅರ್ಥ ಮಾಡ್ಕೋಬೇಕು. ಜನರು 4 ಶುಕ್ರವಾರ ಬರುತ್ತೆ, ಆಷಾಢ ಪೂರ್ತಿ ಹೋಗಿ, ಆಷಾಢದ ಮಂಗಳವಾರನೂ ಹೋಗಿ ಜನ, ಆಷಾಢದ ಬುಧವಾರವೂ ಹೋಗಿ ಸ್ಪ್ಲಿಟ್ ಆಗತ್ತೆ. ಶುಕ್ರವಾರನೇ ಅನ್ನುವಂಥದ್ದು ನಿಮ್ಮ ತಲೆಗಳಲ್ಲಿ ಇರ್ತಕ್ಕಂಥ ಭ್ರಮೆ, ಆ ಭ್ರಮೆಯಿಂದ ಆಚೆ ಬಂದು ಜೀವನ ಮಾಡಿ. ನಾವು ಅಷ್ಟೇ, ನಮ್ಮ ದೇವಸ್ಥಾನದಲ್ಲೂ ನೀವು ಶನಿವಾರಕ್ಕೇ ಬನ್ನಿ ಅಂತ ನಾವು ಹೇಳಲ್ಲ, ಅಥವಾ ಮಂಗಳವಾರಕ್ಕೇ ಬನ್ನಿ ಅಂತ ಹೇಳಲ್ಲ. ನಿಮ್ ಇಷ್ಟ, ಯಾವ ವಾರ ಬೇಕಾದ್ರೂ ಬರಬಹುದು, ಎಷ್ಟೊತ್ತಿಗೆ ಬೇಕಾದ್ರೂ ಬರಬಹುದು, ನಿಮ್ಮ ಕೈಯಾರೆ ನೀವು ಪೂಜೆ ಮಾಡಬಹುದು. ಹರತಲೆ ನಿರ್ಗುಣಾದ್ವೈತ ಮಠ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿರುವಂತಹ ಹರತಲೆ ನಿರ್ಗುಣಾದ್ವೈತ ಮಠದ ದಕ್ಷಿಣ ಮುಖ ಹನುಮ ಸಮೇತ ಶನಿ ಇರ್ತಕ್ಕಂಥ ವಿಶ್ವದ ಏಕೈಕ ದೇವಾಲಯ, ಏಕಶಿಲೆನಲ್ಲಿ ಕೆತ್ತಿರ್ತಕ್ಕಂಥ ದೇವಾಲಯ. ನೀವು ಯಾವ ಸೋಮವಾರನೇ ಬನ್ನಿ, ಮಂಗಳವಾರನೇ ಬನ್ನಿ, ಶನಿವಾರನೇ ಬನ್ನಿ ಅಂತ ಹೇಳಲ್ಲ. ಆ ಭ್ರಮೆಯಿಂದ ನಾವೆಲ್ಲರನ್ನೂ ಆಚೆ ಕರ್ಕೊಂಡು ಬರ್ತಾ ಇದ್ದೀವಿ. ಚಾಮುಂಡಮ್ಮನ ವಿಚಾರ ತುಂಬಾ ಜನ ಕೇಳಿದ್ರಿ, ಹಾಗ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ವಿಶೇಷವಾಗಿ ಆಷಾಢದ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಡಿ, ಶುಕ್ರವಾರದ ಲಕ್ಷ್ಮೀ ಪೂಜೆ ಅನ್ನುವಂಥ ಪುಸ್ತಕವನ್ನ ತಗೊಂಡು ನಿಮ್ ಪಾಡಿಗೆ ನೀವು ಪೂಜೆಯನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಸಂಧ್ಯಾ ಕಾಲದಲ್ಲಿ ಮಾಡಿ. ಶುಭವಾಗ್ಲಿ.